ನಮಸ್ಕಾರ ಶ್ರೋತೃಗಳೇ, ಇಂದಿನ ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಕನ್ನಡ ನಾಡಿನಲ್ಲಿ ಹಲವು ಹೊತ್ತು ಜನ ಅಬಾಲವೃದ್ಧರಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಂಡವರನ್ನ ನೋಡಿದ್ದೇವೆ. ಅಂತರಿಯಾಗಿ ಮನೆಗೆಲಸಗಳನ್ನು ಮಾಡಿಕೊಳ್ಳುತ್ತಾ ಮನೆತನದ ಜವಾಬ್ದಾರಿ, ಗಂಡ ಮತ್ತು ಮಕ್ಕಳ ಪಾಲನೆ, ಸಮಾಜದ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾ ಒಂದಷ್ಟು ಸಾಹಿತ್ಯದ ಕೃಷಿ ಮಾಡಿ ಯಶಸ್ಸು ಗಳಿಸಿದ ಹಲವರ ಪರಿಚಯವನ್ನು ಮಾಡಿಕೊಳ್ಳುವ ಸುಸಂದರ್ಭ. ಇಂದು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥವರು ಚಿತ್ರದುರ್ಗ ತಾಲೂಕಿನ ಮದಕರಿಪುರದ MS ಸೌಮ್ಯ ಡಾಕ್ಟರ್ ಕರಿಯಪ್ಪ ಇವರ ಧರ್ಮಪತ್ನಿ. ಇವರು ಇಂಜಿನಿಯರ್ ಪದವೀಧರೆಯಾಗಿದ್ದು ಇದೀಗ ಗೃಹಿಣಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಾಹಿತ್ಯ, ಸಾಂಸ್ಕೃತಿಕವಾದಂಥ ಸಭೆ ಸಮಾರಂಭಗಳಲ್ಲಿ, ಕವಿಗೋಷ್ಠಿಗಳಲ್ಲಿ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ವಾಗ್ಮಿಯೆಂದು ಮತ್ತು ಕವಿತ್ರಿ ಎನ್ನುವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರು ವಿಶೇಷವಾಗಿ ತಾಯಿ ಭಾಷೆ, ಸೊರಗುತ್ತಿದೆ ಬಾಲ್ಯ ಆಧುನಿಕತೆಯ ಸೋಗಿನಲ್ಲಿ, ಓಡಿ ಹೋಗುವ ಮುನ್ನ ಎನ್ನುವ ವಿಶೇಷ ಲೇಖನಗಳ ಮೂಲಕ ಓದುಗರ ಗಮನ ಸೆಳೆದಂತಹ ವ್ಯಕ್ತಿ. ಇಂದು ಅವರೊಟ್ಟಿಗೆ ಮಾತನಾಡುತ್ತಾ ಎರಡು ಕವನಗಳ ಬಗೆಗಿನ ಸಂದೇಶವನ್ನ ಆಲಿಸೋಣ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮದಕರಿಪುರದಿಂದ ಆಗಮಿಸಿರುವಂತಹ ಸೌಮ್ಯ ಮೇಡಮ್ ರವರೇ, ತಮಗೆ ಆತ್ಮೀಯವಾದ ಅಭಿಮಾನದ ಸ್ವಾಗತ. ನಮಸ್ತೆ ಸರ್. ಮೇಡಮ್, ನೀವು ಒಬ್ಬ ಗೃಹಿಣಿಯಾಗಿ ಇನ್ನೇನು ಬಾಲ್ಯ ಕಳೀತು, ಯೌವನ ಮುಗಿತು, ಮನೆ ಮಕ್ಕಳು ಮರಿ ಅಂತೇಳಿ ಜಂಜಾಟದಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಇಲ್ಲ ನಾನೊಂದಷ್ಟು ಸಾಹಿತ್ಯದ ಕೃಷಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ದೀರಿ. ಎರಡನೇದು, ಒಬ್ಬ BE ಪದವೀಧರೆಯಾಗಿ ನೀವು ಮನೆಯಲ್ಲಿದ್ದುಕೊಂಡು ಅಲ್ಲಿ ನೌಕರಿಗೆ ಹೋಗದೇ ಇದ್ರೂ ಸಹ ಸಾಹಿತ್ಯದ ಮೂಲಕ ಜನವನ್ನ ತಲುಪಬಹುದು, ಭಾವನೆಗಳನ್ನು ಹಂಚಿಕೊಳ್ಬಹುದು ಅನ್ನುವ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಹಾಗಾದ್ರೆ ಈ ಒಂದು ಪದ ಕಟ್ಟುವ ಅಥವಾ ಪದ್ಯ ಬರೆಯುವ ಕಾರ್ಯಕ್ಕೆ ನಿಮ್ಮನ್ನ ಎಳೆತಂದ ಸಂದರ್ಭ ಯಾವುದು? ಅಂದ್ರೆ ಸರ್, ನನ್ನ ಬಾಲ್ಯದಿಂದ ನನ್ನ ಅಜ್ಜನೇ ಇದಕ್ಕೆ ಪ್ರೇರಣೆ ಅನ್ಬೋದು. ಅವರು ಬಾಲ್ಯದಿಂದ ಕಥೆಗಳನ್ನ ಹೇಳ್ತಿದ್ರು, ಕಾವ್ಯಗಳನ್ನ ಹೇಳ್ತಿದ್ರು. ಆಮೇಲೆ ಬಸವಣ್ಣರ ವಚನಗಳನ್ನ ನಮಗೆಲ್ಲ ಹೇಳಿ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು. ಹಂಗಾಗಿ ಕನ್ನಡ ಇಷ್ಟು ಸೊಗಸಾಗಿದೆ, ಅಂತ ಚಂದವಾಗಿರೋ ಭಾಷೆ ಅಂತ ಅರ್ಥ ಆಗಿದೆ ನಮ್ಮ ತಾತನಿಂದ. ಹಂಗಾಗಿ ಒಂದ್ಸಲಿ ನಮ್ಮ ತಮ್ಮ ಸ್ಕೂಲಲ್ಲಿ ಕವಿ ಕಾಂಪಿಟೇಷನ್ ಇತ್ತು. ಅವನು ನನಗೆ ಹೇಳ್ದ, ಅವನು ಇಂಗ್ಲಿಷ್ ಮೀಡಿಯಂ, ನಾನು ಕನ್ನಡ ಮೀಡಿಯಂ, ಬರ್ಕೊಡು ಒಂದು ಅಂತ. ಬರ್ದಿದ್ ನಾನೇ, ಸೆಲೆಕ್ಟ್ ಆಗಿದ್ದವನು, ಪ್ರೈಸ್ ಬಂದಿದ್ದವನು. ಅವಾಗ ನನಗೇನ್ ಅನಿಸ್ತು, ನನ್ನ ಅಕ್ಷರಗೂ ಮನ್ನಣೆ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಗೋಯ್ತು. ಆಗಿದ್ದ ಅದಾಯ್ತು. ನಿಮಗೆ ಒಬ್ಬ ಇಂಗ್ಲಿಷ್ ಮಾಧ್ಯಮ ಅಥವಾ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿಯಾಗಿ ಏನ್ BE ಪದವೀಧರ ಆಗಿದ್ದುಕೊಂಡು ಕನ್ನಡದ ಬಗೆಗೆ ಒಲವು ಬರುವಂತಹದ್ದಕ್ಕೆ ಪ್ರೇರಣೆ? ಸರ್, ತಾಯಿ ಭಾಷೆ. ವೆರಿ ಗುಡ್ ಮೇಡಮ್. ತಾಯಿಯ ಪರಿಸರ, ಅಜ್ಜನ ಪರಿಸರ ಇವೆಲ್ಲ ನಿಮ್ಮ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದಾವೆ. ನೀವು ಒಂದಷ್ಟು ನಿಮ್ಮ ಲೇಖನಗಳನ್ನ ಗಮನಿಸಿದ್ರೆ ಸಮಾಜಕ್ಕೆ ಏನೋ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಲೇಖನಗಳ ಜೊತೆಗೆ ಕವನ ಬರೀತಿರುವಂತದ್ದು ಸಂತಸ ಸಂಗತಿ. ಹಾಗಾದ್ರೆ ನೀವು ಬರೆದಂತಹ ಒಂದು ಕವನವನ್ನ ಇದೀಗ ವಾಚನ ಮಾಡಿ. ಕವನದ ಶೀರ್ಷಿಕೆ ತಾಯಿ ಭಾಷೆ. ಮಾತೃಭಾಷೆಯ ಉಸಿರಿಗೆ ಬಂದಿದೆ ಕೊತ್ತು, ಇವ ಪೀಳಿಗೆಗೆ ಏರಿದೆ ಇಂಗ್ಲಿಶಿನ ಮತ್ತು. ಮನೆ ಭಾಷೆಯೇ ಮರೆಯಾಗಿ ಇಂಗ್ಲಿಷನ್ನೇ ತುರುಕುತಿಹಳು ಅಮ್ಮನೇ ಆಂಗ್ಲದ ಮಮ್ಮಿಯಾಗಿ. ಮಾತೃಭಾಷೆಯ ಮಮತೆಯ ಮಕ್ಕಳ ಪ್ರತಿಷ್ಠೆಗಾಗಿ ಆಂಗ್ಲದ ಶಾಲೆಗೆ ದೂಡಿ ಅಪ್ಪನಾಗಿಹನು ಇಂದು ಡ್ಯಾಡಿ. ತಾಯಿ ಭಾಷೆ ಇದು ತಾತ್ಸಾರಬೇಕೆ, ಕೊಡವ ತುಳು ಇಂದಿ ನಮಗೇಕೆ. ಮದುವೆ ಸಮಾರಂಭಗಳ ಆಮಂತ್ರಣದಲ್ಲೂ ಇಂಗ್ಲಿಶಿನದ್ದೇ ಕಾರುಬಾರು, ಸಂಸ್ಕೃತಿಯಿಂದ ದೂರವಾಯಿತೆ ಕನ್ನಡದ ಬೇರು. ಮೊಲೆ ಉಣಿಸುವಾಗಲೇ ಮುನ್ನುಡಿಯಾಗಲಿ, ಕೂಸು ಕಂದಮ್ಮಗಳಿಗೆ ಕನ್ನಡಮ್ಮನ ಜೋಗುಳದ ಜೇಂಕಾರ. ಭಾಷೆಯ ಉಸಿರು ನಿಂತಿಹುದು ಅಮ್ಮನ ಪಾಠಶಾಲೆಯಲ್ಲಿ, ಕನ್ನಡದ ಒಕ್ಕಲು ಉಳಿಯಲಿ ಎಲ್ಲರ ಮನಮನಗಳಲ್ಲಿ. ಕನ್ನಡಮ್ಮನ ಒಕ್ಕಲು ಅಂದ್ರೆ ಆ ವಂಶ ಅಭಿವೃದ್ಧಿ ಆಗಲಿ, ಕನ್ನಡದ ಒಂದು ಪೀಳಿಗೆ ಮುಂದುವರಿಯಲಿ ಅನ್ನುವಂತಹ ಒಂದು ಆಶಯವನ್ನು ಇಟ್ಕೊಂಡು ತಾಯಿ ಭಾಷೆ ಏನೆಲ್ಲ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನ ಹೇಳುವ ಸಂದರ್ಭ ಯಾವುದಾಗಿತ್ತು ಸರ್? ಅಂದ್ರೆ ಇವಾಗ ನಾನು ನನ್ನ ಮಗನ ಹಾಕಿರೋದು ಇಂಗ್ಲಿಷ್ ಮೀಡಿಯಂಗೆ. ಆದ್ರೂ ಇವಾಗ ಏನಂದ್ರೆ ಐಷಾರಾಮಿಗೆ ಜನ ಒಳಗಾಗ್ತಿದ್ದಾರೆ. ಇರ್ಲಿ, ಎಲ್ಲ ಓಕೆ, ಮನುಷ್ಯ ಬದುಕಕ್ ದುಡ್ಡು ಬೇಕೇ ಬೇಕು, ಆದ್ರೂ ನಮ್ ತನನ ನಾವು ಬಿಟ್ಕೊಡ್ಬಾರ್ದು.
ಇವಾಗ ನಮ್ಮನೇಲೆ ನಾವು ಅಪರಿಚಿತರು ಅಂತ ಅನ್ಸೋ ಗತಿಗೆ ನಾವು ಕನ್ನಡಿಗರು ಬರಬಾರ್ದು. ಅಂದ್ರೆ ನಿಮ್ಮ ಸಂದೇಶ ಆಧುನಿಕತೆ ಮತ್ತು ವೈಜ್ಞಾನಿಕತೆಯ ಭರಾಟೆಯಲ್ಲಿ ಭಾಷೆಗಳು ಹಲವನ್ನ ಕಲಿತರೂ ಸಹ ನನ್ನ ಭಾಷೆ ತಾಯಿ ಭಾಷೆಯ ಬಗ್ಗೆ ವ್ಯಾಮೋಹ ಇರಬೇಕು, ಎಂಥದ್ದೇ ಭಾಷೆ ಆದ್ರೂ ಮಾತಾಡೋಕ್ಕೆ ಕನ್ನಡ ಭಾಷೆ ಅಂತೇನು ಸಂದೇಶ ಇದೆ. ಅದನ್ನ ಇಟ್ಕೊಂಡು ನೀವು ತಾಯಿ ಭಾಷೆ, ಅದು ಮಮ್ಮಿ ಡ್ಯಾಡಿ ಭಾಷೆ ಆಗೋದು ಬೇಡ, ಅಪ್ಪ ಅಮ್ಮನ ಭಾಷೆ ಆಗ್ಲಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೀರಿ. ಬಹಳ ಸಂತೋಷದ ಸಂಗತಿ. ಹಾಗಾದ್ರೆ ಮತ್ತೊಂದು ಕವನ ಮತ್ತೆ ಯಾವ ಸಂದೇಶವನ್ನು ಕೊಡುತ್ತೆ ಅಂತ ನೋಡೋಣ. ತಾವು ವಾಚನ ಮಾಡಿ. ಅಂಕಗಳು. ಕವನದ ಶೀರ್ಷಿಕೆ ಅಂಕಗಳು. ಪರೀಕ್ಷೆಯ ಅಂಕಗಳಿಂದು ಆಗಿವೆ ಎತ್ತವರ ಪ್ರತಿಷ್ಠೆಯ ಅಳತೆಗೋಳು, ಕೇಳುವರಾರು ಕಂದಮ್ಮಗಳ ಅಳಲು. ಧಾವಂತದ ಆಧುನಿಕ ಬದುಕಲ್ಲಿ ಪಾಲಕರ ಅವಾಸ್ತವಿಕ ನಿರೀಕ್ಷೆಯಲ್ಲಿ, ಮಕ್ಕಳು ನಮ್ಮ ಹೂಡಿಕೆಗಳೆಲ್ಲ ಲಾಭ ಸಹಿತ ಮರಳಿಸಲು. ಮಕ್ಕಳ ಜನ್ಮಕ್ಕೆ ನಾವೆಲ್ಲರೂ ನಿಮಿತ್ತ ಮಾತ್ರರು, ಮುಗ್ಧ ಮನಗಳ ಬಾಲ್ಯಕ್ಕೆ ನಾವಾಗೋಣ ಮಿತ್ರರು. ವಾ. ಅಂದ್ರೆ ಇವತ್ತಿನ ಸಂದೇಶ ಏನಿದೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳು ಸಂಸ್ಥೆಗಳು ಏನಾಗಿದೆ ಅಂದ್ರೆ ಅರ್ಹತಾ ಪತ್ರವನ್ನು ಕೊಡುವ ಫ್ಯಾಕ್ಟ್ರಿಗಳಾಗಿದ್ದಾವೆ. ಬರೀ ಅಂಕಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ಅಳಿತಾ ಇದ್ದಾವೆ. ಅದಕ್ಕೆ ಹೊರತಾಗಿ ಅವರ ಅಂತರಂಗದ ಮೌಲ್ಯಗಳನ್ನೇ ತಿಳಿಬೇಕು ಅನ್ನುವಂಥ ಸಂದೇಶ ನನಗನ್ನಿಸ್ತು. ನಿಮ್ಮ ಅಭಿಪ್ರಾಯದಲ್ಲಿ ಏನಮ್ಮ? ನಂದು ಅದೇ ಸರ್. ಈಗ ಮಕ್ಕಳನ್ನ ಒಬ್ರಿಗೊಬ್ರು ಹೋಲಿಕೆ ಮಾಡಬಾರ್ದು. ಆಮೇಲೆ ಮಾರ್ಕ್ಸ್ ಒಂದೇ ಮಾನದಂಡ ಅಲ್ಲ. ಈಗ ಮೀನಿಗೆ ಮರ ಹತ್ತಕ್ ಬರಲ್ಲ ಅಂದ ತಕ್ಷಣ ಮೀನು ಅಪ್ರಯೋಜಕ ಅಲ್ಲ. ಅದು ಅದ್ರದ್ದೇ ಆದ ಫೀಲ್ಡ್ ಅಲ್ಲಿ, ಅದು ನೀರಲ್ಲಿ ಅದ್ ನಿಸ್ಸೀಮ. ಹಂಗಾಗಿ ಎಲ್ಲರ ಮಕ್ಕಳನ್ನ ಅವ್ರವ್ರ ವೈಯಕ್ತಿಕ ಅವ್ರಿಗೆ ಏನ್ ಆಸೆ ಇರುತ್ತೆ ಏನು ಅದಕ್ ಬಿಡಿ. ನಮ್ಮ ದೊಡ್ಡಸ್ತಿಕೆಗೋಸ್ಕರ ನಮ್ಮ ಪ್ರತಿಷ್ಠೆಗೋಸ್ಕರ ಮಕ್ಕಳನ್ನ ಬಲಿಪಶು ಮಾಡೋದ್ ಬೇಡ. ಅವ್ರನ್ನ ನಾವು ಜಸ್ಟ್ ನೀರ್ ಹಾಕಿ ಬೆಳೆಸೋಣ ಅಷ್ಟೇ. ಅಂದ್ರೆ ಒಟ್ಟಾರೆ ನಮ್ಮ ಶಿಕ್ಷಣ ತಜ್ಞರು ಹೇಳಿದ್ದು, ಇವತ್ತಿನ ಎಲ್ಲ ಅನುಭವಿಗಳು ಹೇಳೋದು ಇಷ್ಟೇನೆ. ಮಕ್ಕಳ ಮನೋವೈಜ್ಞಾನಿಕ ಹಿನ್ನೆಲೆಯನ್ನು ಅರಿತು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕನ್ನ ಮತ್ತು ವಿದ್ಯಾಭ್ಯಾಸವನ್ನು ಕಟ್ಟಿಕೊಡಿ, ಮುಂದೆ ಅವರು ಬೆಳೆದು ಹೆಮ್ಮರವಾಗಿ ಆ ಸಮಾಜಕ್ಕೆ ನೆರಳನ್ನು ಕೊಡ್ತಾರೆ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದೀರಿ. ಬಹಳ ಸಂತೋಷ ಸಂಗತಿ. ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ಬರೆದ್ರು ಅದರಲ್ಲಿ ಒಂದು ಅರ್ಥಪೂರ್ಣವಾದಂತಹ ಬದುಕನ್ನ ಕೊಟ್ಕೊಡುವ ಅಂಕಗಳನ್ನ ಕೊಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿಯ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.